ಹಲೋ ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಐಶ್ವರ್ಯ. ನಾನು ಇವತ್ತು ನಿಮಗೆ UTI ಅಂದರೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಬಗ್ಗೆ ಮಾಹಿತಿನ ನೀಡ್ತಾ ಹೋಗ್ತೀನಿ. ಇದನ್ನ ನಾವು ಮೂತ್ರನಾಳದ ಸೋಂಕು ಅಂತ ಕರಿತೀವಿ. ಸೊ ಇದೊಂದು ತುಂಬಾ ಕಾಮನ್ ಕಂಡೀಷನ್ಸ್ ಇನ್ ಬೋತ್ ಫೀಮೇಲ್ಸ್ ಅಂಡ್ ಮೇಲ್ಸ್. ಬಟ್ ಹೆಚ್ಚಾಗಿ ಇದನ್ನ ನಾವು ಫೀಮೇಲ್ಸ್ ಅಲ್ಲಿ ನೋಡ್ತೀವಿ ಬಿಕಾಸ್ ದೇರ್ ಇಸ್ ಅ ಲೆಸ್ ಡಿಸ್ಟೆನ್ಸ್ ಬಿಟ್ವೀನ್ ಯೂರಥ್ರಲ್ ಓಪನಿಂಗ್ ಅಂಡ್ ಆನಸ್ ರೀಜನ್. ಸೊ ಈ ಕಾರಣದಿಂದಾಗಿ ಹೆಚ್ಚಾಗಿ ನಾವು ಇದನ್ನ ಫೀಮೇಲ್ಸ್ ಅಲ್ಲಿ ನೋಡ್ತೀವಿ. ಬಟ್ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಆದಾಗ ನಮ್ಗೆ ಕಾಣುವಂತ ಲಕ್ಷಣಗಳೇನು, ಸಿಂಪ್ಟಮ್ಸ್ ಏನು ಅಂತಂದ್ರೆ ಉರಿ ಮೂತ್ರ ಮಾಡ್ಬೇಕಾದ್ರೆ ನಿಮ್ಗೆ ಉರಿ ಆಗುತ್ತೆ, ನೋವಾಗುತ್ತೆ, ಅಥವಾ ಮೂತ್ರದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನಿಮಗೆ ರಕ್ತ ಕಾಣಿಸ್ಕೊಳ್ಳುತ್ತೆ, ಕೆಳ ಹೊಟ್ಟೆ ನೋವು ಬರುತ್ತೆ, ಬ್ಯಾಕ್ ಪೇನ್ ಬರುತ್ತೆ, ಜ್ವರ ಬರುತ್ತೆ, ಚಳಿ ಆಗುತ್ತೆ, ಇನ್ ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡ್ಬೇಕಾದ್ರೆ ನೋವು ಆಗೋದು, ಇವೆಲ್ಲ ಲಕ್ಷಣಗಳು ನಿಮ್ಗೆ UTIನ ಸಸ್ಪೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಯಾವ ಒಂದು ಟೆಸ್ಟ್ಗಳ ಥ್ರೂ ನಾವು UTIನ ಕನ್ಫರ್ಮ್ ಮಾಡ್ಕೊಳ್ಬಹುದು ಅಂದ್ರೆ ಫಸ್ಟ್ ಲೈನ್ ಆಫ್ ಇನ್ವೆಸ್ಟಿಗೇಷನ್ಸ್ ಅಲ್ಲಿ ನಿಮ್ಗೆ ಬರೋದು ಯೂರಿನ್ ರೋಟಿನ್, ಯೂರಿನ್ ಕಲ್ಚರ್ ಅಂಡ್ ಯೂರಿನ್ ಮೈಕ್ರೋಸ್ಕೋಪಿ ಅಂತ ಕರಿತೀವಿ. ಕೆಲವೊಂದು ಪೇಷಂಟ್ಸ್ಗಳು ಬರ್ತಾರೆ, ಲೈಕ್ ಇವತ್ತು ತಾನೇ ನನಗೆ ಬರ್ನಿಂಗ್ ಮ್ಯಾಚುರೇಷನ್ ಸ್ಟಾರ್ಟ್ ಆಗಿದೆ, ಈಗಲೇ ನಾವು ಟೆಸ್ಟ್ಗಳನ್ನ ಮಾಡಿಸ್ಕೊಳ್ಳಲ್ಲ, ನಮಗೆ ಜಸ್ಟ್ ಮಾತ್ರೆ ಕೊಡಿ, ನಾವು ಫರ್ದರ್ ಲೈಕ್ 1 ವೀಕ್ ಬಿಟ್ಟು ಟೆಸ್ಟ್ಗಳನ್ನ ಮಾಡಿಸ್ತೀವಿ ಅಂತ ಹೇಳ್ತಾರೆ. ಬಟ್ ದಯವಿಟ್ಟು ಹಾಗೆ ಮಾಡಬೇಡಿ. ಬಿಕಾಸ್ ನಾವು ಯೂರಿನ್ ಕಲ್ಚರ್ ಕಳಿಸೋ ಉದ್ದೇಶ ಏನಂದ್ರೆ ನಿಮ್ಗೆ ಒಂದು ಯಾವ ಒಂದು ಪಾಸಿಟಿವ್ ಆರ್ಗಾನಿಸಮ್ ಇದೆ, ಅದಕ್ಕೆ ಯಾವ ಒಂದು ಆಂಟಿಬಯೋಟಿಕ್ ಸೂಕ್ತ ಅಂತ ನಾವು ತಿಳ್ಕೊಳ್ಳಿಕ್ಕೆ ಯೂರಿನ್ ಕಲ್ಚರ್ನ ಕಳಿಸ್ತೀವಿ. ಅದರ ಪ್ರಕಾರ ನಿಮ್ಗೆ ಆಂಟಿಬಯೋಟಿಕ್ ನಾವು ಚೂಸ್ ಮಾಡ್ತೀವಿ. ಬಿಕಾಸ್ ಲೈಕ್ ಯಾವುದೋ ಅನ್ನೆಸೆಸರಿ ಆಂಟಿಬಯೋಟಿಕ್ ನ ಕೊಟ್ಬಿಟ್ಟು ಟೈಮ್ ವೇಸ್ಟ್ ಮಾಡೋದು ತಡೆಗಟ್ಟೋದಕ್ಕೆ. ನೆಕ್ಸ್ಟ್ ಸಿವಿಯರ್ ಆಗಿ ಆಗ್ತಾ ಇತ್ತು ಅಂತಂದ್ರೆ ಅಲ್ಲಿ ನಾವು ಬೇಸಿಕ್ ಇನ್ವೆಸ್ಟಿಗೇಷನ್ಸ್ ಏನ್ ಬರುತ್ತೆ, CBC, ESR, CRP ಅಂಡ್ RFT ಕೂಡ ಮಾಡಿಸ್ಕೊಳ್ಬೇಕಾಗತ್ತೆ. RFT ಏನಕ್ಕೆ ಮಾಡಿಸ್ಕೊಳ್ಬೇಕು, ನಂಗೆ ಯೂರಿನ್ ರೋಟಿನ್ ಸಾಕಾಗತ್ತೆ ಅಲ್ಲ ಅಂತಂದ್ರೆ ನೋ, RFT ಮಾಡಿಸ್ಕೊಳ್ಳೋ ರೀಸನ್ ಏನಂತಂದ್ರೆ ಇಫ್ ದೇರ್ ಇಸ್ ಎನಿ ಇನ್ವಾಲ್ವ್ಮೆಂಟ್ ಆಫ್ ಕಿಡ್ನಿ ಇನ್ UTI ಅಂತ ನೋಡ್ಕೊಳ್ಳಿಕ್ಕೆ ನಾವು RFTನ ಮಾಡಿಸ್ಕೊಳ್ಬೇಕಾಗತ್ತೆ. ಇನ್ ಕೇಸ್ ನಿಮ್ಗೆ ಸಿವಿಯರ್ ಆಗಿ ಆಗ್ತಾ ಇದೆ ಅಥವಾ ನಂಗೆ ಕಮ್ಮಿನೇ ಆಗ್ತಾ ಇಲ್ಲ UTI ಅಂತ ಅಂದ್ರೆ ಏನ್ ನೆಕ್ಸ್ಟ್ ಇನ್ವೆಸ್ಟಿಗೇಷನ್ಸ್ ಮಾಡಿಸ್ಕೊಳ್ಬೇಕು, ಅಲ್ಲಿ ನಾವು ನಿಮ್ಗೆ ಹೇಳ್ತೀವಿ ಇಮ್ಯಾಜಿನಿಂಗ್ ಟೆಕ್ನಿಕ್ಸ್ಗೆ ಹೋಗಿ ಅಂತ ಹೇಳ್ತೀವಿ. ಅಂದ್ರೆ KUB ಯೋಜನೆ ಆಗಿರ್ಬೋದು, ಅಥವಾ KUB ಸಿಟಿ ಆಗಿರ್ಬೋದು, ಅಥವಾ ಮೆಕ್ಚುರೇಟಿಂಗ್ ಸಿಸ್ಟೋಯೂರೆಥ್ರಗಮ್ ಆಗಿರ್ಬೋದು, ಇವನ್ನೆಲ್ಲ ಮಾಡಿಸ್ಕೊಳ್ಳಿ ಅಂತ ಫರ್ದರ್ ಟೆಸ್ಟ್ ನಿಮ್ಗೆ ಸಜೆಸ್ಟ್ ಮಾಡ್ತೀವಿ. ಸೊ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಗೆ ಕಾರಣಗಳೇನು ಅಂತ ಅಂದಾಗ ಪೋರ್ ಹೈಜೀನ್ ಅಂದ್ರೆ ಲೈಕ್ ನಿಮ್ಗೆ ಪೀರಿಯಡ್ಸ್ ಟೈಮಲ್ಲಿ ನೀವು ಫ್ರೀಕ್ವೆಂಟ್ ಆಗಿ ಪ್ಯಾಡ್ಸ್ಗಳನ್ನ ಚೇಂಜ್ ಮಾಡಿಲ್ಲ, ಒಂದೇ ಪ್ಯಾಡಲ್ಲಿ ತುಂಬಾ ಲಾಂಗ್ ಡ್ಯೂರೇಷನ್ ಅಲ್ಲಿ ನೀವು ಇದ್ರಿ ಅಂದ್ರೆ ಕೂಡ ಆಗುತ್ತೆ. ನೆಕ್ಸ್ಟ್ ನಿಮ್ ತುಂಬಾ ಲೈಕ್ ಹಾರ್ಶ್ ಕೆಮಿಕಲ್ಸ್ ನ ಪ್ರೈವೇಟ್ ಜಾಗದಲ್ಲಿ ಯೂಸ್ ಮಾಡೋದ್ರಿಂದ ಆಗಿರ್ಬೋದು, ಡಿಯೋಡ್ರೆಂಟ್ಸ್ ಯೂಸ್ ಮಾಡೋದ್ರಿಂದ ಆಗಿರ್ಬೋದು, ಹಾರ್ಶ್ ಕೆಮಿಕಲ್ಸ್ ನ ಪದೇ ಎಕ್ಸೆಸಿವ್ ಆಗಿ ಯೂಸ್ ಮಾಡಿ ವಾಶ್ ಮಾಡೋದ್ರಿಂದ ಕೂಡ UTI ಆಗುತ್ತೆ. ಅಂಡ್ ಇನ್ ಕೇಸ್ ನಿಮ್ಮ ಪಾರ್ಟ್ನರ್ಗೂ ಈ ಒಂದು ಸೋಂಕಿತ್ತು, ನೀವು ಅವ್ರ ಜೊತೆ ನೀವು ಇಂಟರ್ಕೋರ್ಸ್ ಮಾಡಿದ್ರಿ ಅಂದ್ರೆ ಕೂಡ ನಿಮ್ಗೆ ಸೋಂಕು ನಿಮಗೂ ತಗಲುತ್ತೆ. ಸೊ ಇದೊಂದು ರೀಸನ್ಗೆ ನೀವು ತುಂಬಾ ಹೈಜೀನ್ ಮೇಂಟೈನ್ ಮಾಡ್ಬೇಕಾಗತ್ತೆ ಪ್ರೈವೇಟ್ ಜಾಗನ. ನೀವು ವಾಶ್ ಮಾಡ್ಕೋಬೇಕಾದ್ರೆ ಪ್ರತಿ ಸರಿನೂ ಪೀ ಮಾಡಿದಾಗ ಅಥವಾ ಯೂರಿನ್ ಪಾಸ್ ಮಾಡಿದಾಗ ನೀವು ಕಂಪಲ್ಸರಿ ವಾಶ್ ಮಾಡಬೇಕು, ಡ್ರೈ ಮಾಡಬೇಕು, ಕಾಟನ್ ಪ್ಯಾಡ್ ಆರ್ ಕಾಟನ್ ಬಟ್ಟೆನ ತಗೊಂಡು ವೈಪ್ ಮಾಡಬೇಕು. ದಟ್ ಈಸ್ ಫ್ರಂಟ್ ಟು ಬ್ಯಾಕ್, ನಾಟ್ ಫ್ರಮ್ ಅ ಬ್ಯಾಕ್ ಟು ಫ್ರಂಟ್. ಸೊ ಈ ತರ ನೀವು ಸೋಂಕನ್ನ ತಡೆಗಟ್ಟಬಹುದು. ಅಂಡ್ ಎವ್ರಿ ಟೈಮ್ ಫ್ರೀಕ್ವೆಂಟ್ ಆಗಿ ವಾಶ್ ಮಾಡೋದು, ಎಕ್ಸೆಸಿವ್ ಆಗಿ ಹಾರ್ಶ್ ಕೆಮಿಕಲ್ಸ್ ನ ಯೂಸ್ ಮಾಡೋದೆಲ್ಲ ನಿಲ್ಲಿಸಬೇಕು. ಆದಷ್ಟು ಹೆಚ್ಚಿಗೆ ನೀರನ್ನ ಕುಡಿತಾ ಇರಬೇಕು. ಬಿಕಾಸ್ ಡಿಹೈಡ್ರೇಷನ್ ಈಸ್ ಆಲ್ಸೋ ಕಾಸ್ ಫಾರ್ ದ UTI. ಸೊ ಆದಷ್ಟು ನೀರನ್ನ ಕುಡಿತಾ ಇರಿ. ಸೊ ಈಗ ನೆಗ್ಲೆಕ್ಟ್ ಮಾಡೋದಂತೂ ಬಿಟ್ಬಿಡಿ. ಬಿಕಾಸ್ ಎಷ್ಟೊಂದು ಜನ ಪೇಷಂಟ್ಸ್ಗಳು ಬರ್ತಾರೆ, ನನಗೆ ಜಸ್ಟ್ ಹೀಟ್ ಆಗಿದೆ ಅನ್ಕೊಂಡಿದೆ, ನಾನು ಅದಕ್ಕೆ ಸಿಟ್ರೇಷನ್ ತಗೊಂಡೆ ಅಥವಾ B-ಕಾಂಪ್ಲೆಕ್ಸ್ ತಗೊಂಡೆ, ಸೊ ಇಷ್ಟು ಕಮ್ಮಿನೇ ಆಗ್ತಾ ಇಲ್ಲ ಇನ್ನು ಅಂತ ಬರ್ತಾರೆ. ಸೊ ನಿಮ್ಮಷ್ಟಕ್ಕೆ ನೀವೇ ಡಾಕ್ಟರ್ ಆಗೋದನ್ನ ಬಿಟ್ಬಿಡಿ. ಸ್ವತಃ ನೀವೇ ಮೆಡಿಕೇಶನ್ ಟ್ರೈ ಮಾಡೋದು ಬಿಟ್ಬಿಡಿ. ಆದಷ್ಟು ಬೇಗ ನಿಮ್ಮ ಹತ್ರದಲ್ಲಿ ಇರುವಂತ ಡಾಕ್ಟರ್ಸ್ಗೆ ಹೋಗ್ಬಿಟ್ಟು ಕನ್ಸಲ್ಟ್ ಮಾಡಿ ಟ್ರೀಟ್ಮೆಂಟ್ನ ಪಡೀರಿ. ಥ್ಯಾಂಕ್ ಯು.